ಇದು ಚಪಾತಿ ಚೂರ್ಮ ಅಂತ. ಇದನ್ನ ಒಗ್ಗರಣೆ ಚಪಾತಿನೂ ಅನ್ಬೋದು ಅಥವಾ ಚಪಾತಿ ಒಗ್ಗರಣೆನೂ ಅನ್ಕೋಬಹುದು. ಇದು ಮಿಕ್ಕಿರೋ ಚಪಾತಿ ಇರುತ್ತಲ್ಲ ಅದ್ರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತೆ ಸೌತೆಕಾಯಿ, ಕೊತ್ತಂಬರಿ, ಟೊಮೆಟೊ. ಸೌತೆಕಾಯಿ ಮಾತ್ರ ಮಿಸ್ ಮಾಡಬಾರ್ದು. ಇದಕ್ಕೆ ಏನ್ ತರಕಾರಿ ಇಲ್ಲ ಅಂದ್ರೂ ಈರುಳ್ಳಿ, ಸೌತೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಿಕ್ಕಿರೋ ಚಪಾತಿ ನೋಡಿ, 1 ದಿನದ ಅಥವಾ 2 ದಿನದಿದ್ರು ನಡೆಯುತ್ತೆ, ಅಥವಾ 3-4 ದಿನ ಸ್ವಲ್ಪ ಗಟ್ಟಿ ಚಪಾತಿ ಇದ್ರೂ ಚೆನ್ನಾಗಿರುತ್ತೆ. ಅವಾಗ ಸ್ವಲ್ಪ ಸೌತೆಕಾಯಿ ಜಾಸ್ತಿ ಹಾಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ನಾನು ಈ ತರ ಚಪಾತಿ ಎಲ್ಲ ಸ್ವಲ್ಪ ದಪ್ಪ ಪೀಸ್ ಮಾಡಿ ಇದನ್ನೆಲ್ಲ ಅದಕ್ಕೆ ಹಾಕೋತಾ ಇದ್ದೇನೆ ಮಿಕ್ಸಿಗೆ. ಬ್ಯಾಚುಲರ್ಸ್ ಯಾರಿಗಾದ್ರೂ ಮನೆಯಿಂದ ಚಪಾತಿ ಎಲ್ಲ ಕಟ್ಟಿರ್ತಾರಲ್ಲ, ಅವಾಗ ಅವರು ಇದನ್ನ ಈಸಿಯಾಗೇನೆ ಮಾಡ್ಕೋಬಹುದು. ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೇನೆ ಖಾರ ಮತ್ತೆ ಉಪ್ಪು, ನಿಮ್ಗೆ ಎಷ್ಟು ಖಾರ ಬೇಕು ಅನ್ಸುತ್ತೋ ಅಷ್ಟು ಖಾರ ಮತ್ತೆ ಉಪ್ಪು ಇದೇ ಮಿಕ್ಸಿ ಜಾರಿಗೆನೆ ಹಾಕಿ ಇದ್ರ ಜೊತೆಗೇನೆ ಎಲ್ಲ ಮಿಕ್ಸಿ ಮಾಡ್ಕೋಬೇಕು. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ. ಆಮೇಲೆ ತರಿ ಆಗ್ಬೇಕಿದು, ತುಂಬಾ ನೈಸ್ ಆಗ್ಬಾರ್ದು. ಇಷ್ಟ ಆದ್ರೆ ಸಾಕು. ಮಿಕ್ಸಿ ಜಾರ್ಗೆನೆ ನಾನು ಖಾರ ಉಪ್ಪು ಹಾಕೋದ್ರಿಂದ ಆ ಚಪಾತಿ ಪೌಡ್ರಿಗೆ ಅದು ಖಾರ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೆ ನಾನು ಮಿಕ್ಸಿ ಜಾರ್ಗೆನೆ ಖಾರ ಉಪ್ಪು ಹಾಕೋದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಶೇಂಗಾ ಕಾಳು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಾನು ಹಸಿಮೆಣಸಿನ್ಕಾಯಿ ಯಾಕೆ ತಗೊಂಡಿದ್ದೇನೆ ಅಂದ್ರೆ ಅದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, 2 ಮೆಣಸಿನ್ಕಾಯಿ. ಅದು ಒಗ್ಗರಣೆಗೆ ಅದು ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ, ಒಗ್ಗರಣೆ ಫ್ರೈ ಆದಾಗ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ಬೇಡ ಅಂದರು ಹಾಕೋಬೇಡಿ, ಖಾರ ಜಾಸ್ತಿ ತಿನ್ನಲ್ಲ ಅಂದರು. ಈರುಳ್ಳಿ ಹಾಕೊಂಡಿದ್ದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಕ್ಯಾರೆಟ್, ಕ್ಯಾಪ್ಸಿಕಮ್ಮು ಇದೆರಡು ಇದ್ರೆ ಹಾಕಿ, ಇಲ್ಲಾಂದ್ರೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಇಲ್ಲಾಂದ್ರೆ ನಡೆಯುತ್ತೆ, ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿದ್ರೆ. ಈಗ ಸೌತೆಕಾಯಿ ಹೆಚ್ಕೊಂಡಿರೋದು ಅಂದ್ರೆ ಹೆಚ್ಕೊಂಡಿರಲ್ಲ, ನಾನು ಕೊಚ್ಕೊಂಡಿದ್ದೀನಿ. ಅಂದ್ರೆ ಕೊಚ್ಚೋದು ಬೇರೆ, ಹೆಚ್ಚೋದು ಬೇರೆ. ಹೆಚ್ಚಿದ್ರೆ ಪೀಸ್ ಬರುತ್ತೆ, ಇದನ್ನ ಕೊಚ್ಚಬೇಕು ಅಂದ್ರೆ ಚೆನ್ನಾಗಿರುತ್ತೆ ಈ ಒಗ್ಗರಣೆಗೆ. ಆಮೇಲೆ ಸೌತೆಕಾಯಿ ಮಾತ್ರ ಮಿಕ್ಸ್ ಮಾಡಬೇಡಿ ಚಪಾತಿ ಒಗ್ಗರಣೆಗೆ. ಸೌತೆಕಾಯಿ ಹಾಕೋದ್ರಿಂದಾನೇ ಇದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾಫ್ಟ್ ಆಗುತ್ತೆ ಚಪಾತಿ, ಎಷ್ಟೇ ಗಟ್ಟಿಯಾಗಿದ್ರು ಸಾಫ್ಟ್ ಆಗುತ್ತೆ. ಮತ್ತೆ ಟೊಮೆಟೊನು ಮಿಕ್ಸ್ ಮಾಡಬೇಡಿ. ಟೊಮೆಟೊ ಸೌತೆಕಾಯಿ 2 ಇದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಜಾಸ್ತಿ ಹಾಕೊಳ್ಳಿ ಈ ಒಗ್ಗರಣೆಗೆ, ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ. ಆಮೇಲೆ ಸ್ವಲ್ಪ ಉಪ್ಪು, ಆಲ್ರೆಡಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈ ತರಕಾರಿ ಎಷ್ಟಿದೆಯೋ ಅದಕ್ಕೆ ಮಾತ್ರ ಆ ತರಕಾರಿ ಉಪ್ಪು ಹಿಡೀಲಿ ಅಂತ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಚಪಾತಿಲಿನೂ ಉಪ್ಪಿರುತ್ತೆ, ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೂ ಉಪ್ಪು ಹಾಕಿ ಚಪಾತಿ ಮಾಡಿರ್ತೀವಲ್ಲ ಅದ್ರಲ್ಲೂ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಬೇಕಂದ್ರೆ ಲಾಸ್ಟಲ್ಲೂ ಟೇಸ್ಟ್ ಮಾಡ್ಕೊಂಡು ಹಾಕೋಬಹುದು. ನಾನೀಗ ಚಪಾತಿ ಪೌಡರ್ ಮಾಡಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ 5 ನಿಮಿಷ ಇದನ್ನ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಅದೆಲ್ಲ ತರಕಾರಿ ನೀರಿರುತ್ತಲ್ಲ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಚಪಾತಿ ಪೌಡ್ರು, ಅವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ. 5 ನಿಮಿಷ ನೋಡಿ ಮುಚ್ಚಿಡ್ತೀನಿ. ಯಾರಾದ್ರೂ ಬ್ಯಾಚುಲರ್ಸ್ ಊರಿಂದ ಜಾಸ್ತಿ ಚಪಾತಿ ತಗೊಂಡ್ಬಂದಿದ್ರೆ, ಜಾಸ್ತಿ ಮಿಕ್ಕಿತ್ತಂದ್ರೆ ಅವಾಗ ಇದನ್ನ ಈಸಿಯಾಗಿ ಮಾಡ್ಕೋಬಹುದು. 4 ಚಪಾತಿ ಇದ್ರೆ 4 ಜನ ಚೆನ್ನಾಗಿ ತಿನ್ಬೋದು, ಇದನ್ನ ಹೊಟ್ಟೆ ತುಂಬಾ ತಿನ್ಬೋದು. ಯಾಕಂದ್ರೆ ತರಕಾರಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಅದು ಜಾಸ್ತಿನೇ ಆಗುತ್ತೆ, ಚೆನ್ನಾಗಿರುತ್ತೆ. ಈಗ ರೆಡಿ ಆಯ್ತು ನೋಡಿ. ಆಮೇಲೆ ಇದಕ್ಕೆ ಬೇಕಂದ್ರೆ ಮೊಸರು ಜೊತೆನೂ ತಿನ್ಬೋದು, ಇದು ತುಂಬಾ ಚೆನ್ನಾಗಿರುತ್ತೆ ಮೊಸರು ಕಾಂಬಿನೇಷನ್ ಇದಕ್ಕೆ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ.